ಪ್ರಶ್ನೆ ಮಾಡಲಿದ್ದಾರೆ. ಇನ್ನು ಧರ್ಮಸ್ಥಳದಲ್ಲಿ ಅನನ್ಯ ಭಟ್ ನಾಪತ್ತೆ ಆರೋಪಕ್ಕೆ ಸುಜಾತಾ ಭಟ್ ಹಿನ್ನೆಲೆ ಕೆದಕ್ತಾ ಇರುವಂತೆ ಎಸ್ಐಟಿ ಅಧಿಕಾರಿಗಳು. ಶಿವಮೊಗ್ಗ ಜಿಲ್ಲೆಯ ರಿಪ್ಪನ್ಪೇಟೆ ತಾಲೂಕಿಗೆ ಎಸ್ಐಟಿ ಭೇಟಿ ನೀಡಿರುವಂತಹ ಸಿಸಿಟಿವಿ ದೃಶ್ಯ ಟಿವಿ 9ಗೆ ಲಭ್ಯವಾಗಿದೆ. ಸ್ಥಳೀಯರಿಂದ ಮಾಹಿತಿ ಸಂಗ್ರಹ ಮಾಡ್ತಿರುವಂತಹ ಎಸ್ಐಟಿ ಅಧಿಕಾರಿಗಳು ಅನನ್ಯ ಭಟ್ ಪ್ರಕರಣದ ತನಿಖೆಯನ್ನ ತೀವ್ರಗೊಳಿಸಿರುವಂತಹ ಎಸ್ಐಟಿ ಧರ್ಮಸ್ಥಳದಲ್ಲಿ ಅನನ್ಯ ಭಟ್ ನಾಪತ್ತೆ ಆರೋಪ ಸಂಬಂಧಪಟ್ಟ ಹಾಗೆ ಎಸ್ಐಟಿ ಅಧಿಕಾರಿಗಳು ಬಂದಿರುವಂಥ ಸಿಸಿಟಿವಿ ಫುಟೇಜ್ ಟಿವಿ 9ಗೆ ಲಭ್ಯವಾಗಿದೆ. ಸುಜಾತಾ ಭಟ್ ಹಿನ್ನೆಲೆಯನ್ನು ಕೆದಕ್ತಾ ಇರುವಂಥ ಎಸ್ಐಟಿ ಶಿವಮೊಗ್ಗ ಜಿಲ್ಲೆಯ ರಿಪ್ಪನ್ಪೇಟೆ ತಾಲೂಕಿಗೆ ಅಲ್ಲಿ ಎಸ್ಐಟಿ ಭೇಟಿ ಕೊಟ್ಟಿದೆ. ಎಸ್ಐಟಿ ಭೇಟಿ ನೀಡಿರುವಂಥ ದೃಶ್ಯಗಳಿವು. ಸ್ಥಳೀಯರಿಂದ ಒಂದಷ್ಟು ಮಾಹಿತಿಯನ್ನು ಎಸ್ಐಟಿ ಟೀಮ್ನವರು ಕಲೆ ಹಾಕ್ತಿದ್ದಾರೆ. ಇನ್ನು ರಿಪ್ಪನ್ಪೇಟೆಯಲ್ಲಿ ಸುಜಾತಾ ಭಟ್ ವಾಸ ಆಗಿದ್ದ ಮಾಹಿತಿ 1999ರಿಂದ 2007ರವರೆಗೆ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ವಾಸ. ರಿಪ್ಪನ್ಪೇಟೆಗೆ ಸಿಪಿಐ ಮಂಜುನಾಥ್ ಗೌಡ ತಂಡ ಭೇಟಿ. ಸುಜಾತಾ ಭಟ್ ಕುಟುಂಬದ ಹಿನ್ನೆಲೆಯನ್ನ ಪಡೆಯಲಾಗ್ತಿದೆ. ನಿಜವಾಗಿಯೂ ಸುಜಾತಾ ಭಟ್ ಪುತ್ರಿ ಅನನ್ಯ ಇದ್ರ ರಿಪ್ಪನ್ಪೇಟೆಯಲ್ಲಿ ವಾಸವಿದ್ರ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. ರಿಪ್ಪನ್ಪೇಟೆಯಲ್ಲಿ ವಾಸವಿದ್ರ ಅನ್ನೋದ್ರ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ಭೇಟಿ ನೀಡಿರುವಂಥ ಸಿಸಿಟಿವಿ ದೃಶ್ಯ ಲಭ್ಯ ಆಗಿದೆ. ಇದು ಧರ್ಮಸ್ಥಳದಲ್ಲಿ ಅನನ್ಯ ಭಟ್ ನಾಪತ್ತೆ ಆರೋಪ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗ ಸುಜಾತಾ ಭಟ್ ಹಿನ್ನೆಲೆಯನ್ನು ಕೆದಕ್ತಾ ಇರುವಂಥ ಎಸ್ಐಟಿ ಅಧಿಕಾರಿಗಳು. ಜೊತೆಗೆ ಒಂದಷ್ಟು ಇನ್ಫಾರ್ಮೇಷನ್ ಎಸ್ಐಟಿ ಅಧಿಕಾರಿಗಳಿಗೆ ಈ ಸುಜಾತಾ ಭಟ್ ಸಂಬಂಧಪಟ್ಟ ಹಾಗೆ ಸಿಕ್ಕಿರೋದ್ರಿಂದ ಅದನ್ನು ವೆರಿಫೈ ಮಾಡೋದಕ್ಕೆ ಈಗ ರಿಪ್ಪನ್ಪೇಟೆಗೆ ಹೋಗಿದ್ದಾರೆ. ಸಿಪಿಐ ಮಂಜುನಾಥ್ ಗೌಡ ಅಂಡ್ ಟೀಮ್ ಸುಜಾತಾ ಭಟ್ ಕುಟುಂಬದ ಹಿನ್ನೆಲೆಯನ್ನು ಸಂಗ್ರಹ ಮಾಡ್ತಿದ್ದಾರೆ.